ಈಗ ವೆಂಕಟೇಶ್ ಅವರು ಹೇಳ್ತಾ ಇದ್ರು ಅವಾಗಲೇ ಗುಂಡಿ ಬಿದ್ದಿ ಹಾಳಾಗ್ತಾ ಇದೆ, ಇವರೇನೋ ಅಭಿವೃದ್ಧಿ ಮಾಡ್ತಾ ಇಲ್ಲ, ಏನೋ ಗಣತಿ ಅಂತ ಮಾಡ್ತಾ ಇದ್ದಾರೆ. ಹಳೆ ಗಣತಿ ಕತೆ ಏನಾಯಿತು? ಗುಂಡಿ 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 ಅಂಥೇಳಿ ಅಂದರೆ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ರಸ್ತೆ ಗುಂಡಿ ಇವತ್ತೇ ನಾವು ನೋಡ್ತಿರೋದು ಥರ ಇವರು ಪ್ರತಿಭಟನೆ ಮಾಡ್ತಿರೋದು. ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಆರ್ ಇಂಡಿಯಾ ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ಗುಂಡಿಗಳನ್ನು ನೋಡಿದ್ದೇನೆ, ಅಭಿವೃದ್ಧಿ ನೀವು ಮಾಡ್ತಾ ಇಲ್ಲ. ಉತ್ತರ ಕೊಡಿ. ನೋಡಿ, ಇವತ್ತು ನಿನ್ನೆ ಇವರು ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮತ್ತೆ ಇವರು ಗುಂಡಿ ಎಲ್ಲ ಮುಚ್ಚಿದ್ರಲ್ಲ. ನಿಮಿಷ ಹೇಳ್ಬಿಡ್ತಾರೆ. ವಿರೋಧ ಪಕ್ಷದ ನಾಯಕರು ಗುಂಡಿ ಮುಚ್ತಾ ಇದ್ರು ಎಲ್ಲಿ? ಪದ್ಮನಾಭ ನಗರದಲ್ಲಿ. ಅವರ ಕ್ಷೇತ್ರಕ್ಕೂ ಸರ್ಕಾರ ದುಡ್ಡು ಕೊಟ್ಟಿದೆ, 25-50 ಕೋಟಿ. ಏನ್ ಮಾಡ್ತಿದ್ರು ಇಷ್ಟು ದಿವಸ? ನಮ್ಮ ವಿರೋಧ ಪಕ್ಷದ ನಾಯಕರು ಗುಂಡಿ ಮುಚ್ಚಕ್ ಬರೀ ರಸ್ತೆ ನಿಂತ್ಕೊಂಡು ಕೋಮುಗಲಭೆ ದ್ವೇಷ ಭಾಷಣ ಕೊಡಕ್ ನಿಂತಿದ್ರ? ಅವ್ರ ಕೆಲ ಇದು ಇಂಜಿನಿಯರ್ಗೆ ಹೇಳ್ಬಿಟ್ಟು ಅವ್ರಿಗೂ ಒಂದು ಅಧಿಕಾರ ಇದೆ, ಅವರು ಒಬ್ರು ಒಂದು ಸರ್ಕಾರದ ಒಂದು ಭಾಗ, ಅವ್ರಿಗೂ ಒಂದು ಕ್ಯಾಬಿನೆಟ್ ರ್ಯಾಂಕ್ ಇದೆ, ಅವ್ರಿಗೂ ಒಂದು ಹಕ್ಕಿದೆ, MLA ಆಗಿದ್ದಾರೆ, ಒಂದು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಅವ್ರಿಗೂ ಸರ್ಕಾರ ದುಡ್ಡು ಕೊಡುತ್ತೆ, ಅವ್ರ ಕ್ಷೇತ್ರಕ್ಕೂ ದುಡ್ಡು ಕೊಟ್ಟಿದೆ. ಫೋಟೋ ಮುಂದೆ ನಿಂತ್ಕೊಂಡು ನಾನು ಗುಂಡಿ ಮುಚ್ತೀನಿ ಅಲ್ಲ, ನಿಮಗೂ ಜವಾಬ್ದಾರಿ ಇದೆ, ನಿಮಗೂ ಸರ್ಕಾರ ದುಡ್ಡು ಕೊಟ್ಟಿದೆ, ಆ ದುಡ್ಡನ್ನ ಕ್ಲೀನಾಗಿ ವ್ಯಯಿಸಿ. 7,000 ಕೋಟಿ ಮಹದೇವಪುರ ಕೊಟ್ಟಿದೆ ಕಳೆದ ಸರ್ಕಾರದಲ್ಲಿ. ಏನ್ ಮಾಡ್ತಿತ್ತು ಇಷ್ಟು ದಿವಸ ನಮ್ಮ ಬಿಜೆಪಿ ಕೆಲವು ಕಂಪನಿಗಳೆಲ್ಲ ಹೇಳಿ ಬಿಟ್ಟೋಗ್ಬಿಡ್ತೀವಿ, ನಾವು ಬೆಂಗಳೂರು ಬಿಟ್ಟೋಗ್ಬಿಡ್ತೀವಿ ಅಂತಿದ್ರು. ನೋಡಿ, ಬೆಂಗಳೂರಿಂದ ಕೇಳ್ತಾ ಇದ್ದೀನಿ ನಿಮಗೆ, ಬೆಂಗಳೂರಿಂದ ಯಾವ ಕಂಪ್ನಿನೂ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ಬೆಂಗಳೂರಿನಲ್ಲಿರುವ ವಾತಾವರಣ, ಬೆಂಗಳೂರಲ್ಲಿರುವ ಟೆಕ್ನಾಲಜಿ, ಬೆಂಗಳೂರಿನಲ್ಲಿರುವ ಹ್ಯೂಮನ್ ರಿಸೋರ್ಸ್ ಬೇರೆ ದೇಶದಲ್ಲಿ ಸಿಗಲ್ಲ. ಈಗ ಸರ್ಕಾರ ಅವರು ಬ್ಲಾಕ್ ಮೇಲ್ ಮಾಡ್ತಿದ್ರೆ ನಿಮ್ಗೆ ಹೋಗಲ್ಲ, ನೀವು ಬ್ಲಾಕ್ ಮೇಲ್ ಮಾಡ್ತಿದ್ರೆ ನಾವು ಯಾರು ಬ್ಲಾಕ್ ಮೇಲ್ ಮಾಡ್ಕಲ್ಲ. ಬೆಂಗಳೂರಿನ ವಾತಾವರಣ ಇಡೀ ದೇಶದಲ್ಲಿ ಎಲ್ಲೂ ಸಿಗಲ್ಲ. ಬೆಂಗಳೂರಲ್ಲಿರೋ ಹ್ಯೂಮನ್ ರಿಸೋರ್ಸು ಎನ್ವೈರನ್ಮೆಂಟು ಮತ್ತೆ ಟೆಕ್ನಾಲಜಿ ಮತ್ತೆ ಪೂಲು, ಇವೆಲ್ಲೂ ಈ ತರ ಒಂದು ಕ್ಲಸ್ಟರ್ ಎನ್ವೈರನ್ಮೆಂಟ್ ದೇಶದ ಯಾವ ಭಾಗದಲ್ಲೂ ಸಿಗಲ್ಲ. ಅವ್ರೇನೋ ಒಂದು ಕುಂದುಕೊರತೆ ಹೇಳ್ಕೊಂಡಿದ್ದಾರೆ, ತಕ್ಷಣ ನಮ್ಮ ಸರ್ಕಾರ ಗುಂಡಿಗಳೆಲ್ಲ ಓಡಾಡ್ಕೊಳ್ಳಿ, ನೀವಂತೂ ಬಿಟ್ಟು ಹೋಗ್ಬೇಡಿ, ಹೋಗಲ್ಲ ನೀವು. ನೋಡಿ, ಹೌದು, ಗುಂಡಿ ಬಂದಿದೆ, ಮಳೆ ಜಾಸ್ತಿ ಬಂದಿದೆ, ಗುಂಡಿ ಮುಚ್ಚಕ್ಕೆ ಒಂದು ಏನಪ್ಪ ಸಮರೋಪಾದಿಯಲ್ಲಿ ಕೆಲಸ ಆಗ್ಬೇಕಾಗಿತ್ತು. ಏನೋ ಒಂದು ಅಲ್ಲಿ ಇಲ್ಲಿ ಜಾಸ್ತಿ ಆಗಿರ್ಬೋದು ಗುಂಡಿ, ಇಲ್ಲ ಅಂತಿಲ್ಲ. ಬಟ್ ನಾವು ಕೈ ಚೆಲ್ಲಿ ಕೂತಿಲ್ಲ. ಇದೇ ಒಂದು ಗೋರ್ಗಾಂವಲ್ಲಿ 5 ಇಂಜಿನ್ ಸರ್ಕಾರ, ಅಲ್ಲಿ ಕಾರ್ಪೊರೇಷನ್ನು ಅವರೇ, ಏನಪ್ಪ ಗೋರ್ಗ್ರಾಮ್ ಅಥಾರಿಟಿನೂ ಅವರೇ, ಇದು ಹರಿಯಾಣ ಗೌರ್ಮೆಂಟ್ ಅವರೇ, ಕೇಂದ್ರ ಸರ್ಕಾರನೂ ಅವರೇ. ನೀವೇ ಮಾಧ್ಯಮದವ್ರು ಬಿತ್ತರಿಸಿದ್ರಿ. ಒಂದು 8-10 ಅವರ್ ರಸ್ತೆ ರಾತ್ರಿಯಲ್ಲೆಲ್ಲ ಇದು ಸಬ್ಮರ್ಜ್ ಆಗೋಗಿತ್ತು. ಎಂತ ಅದಂತ ಗೋರ್ಗಾಂವ್ ಅಂತ ಎಂತ ದೊಡ್ಡ ಸಿಟಿ ಕಟ್ಟಿದೀವಿ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರು. ಆ 1.5 ನಿಮಿಷ ಪ್ರತಿಭಟನೆ ಮಾಡ್ಲಿಲ್ಲ ನೀವಲ್ಲೆಲ್ಲ ಹೋಗ್ಬಿಟ್ಟು? 1.5 ನಿಮಿಷ ಪ್ರತಿಭಟನೆ ಇಷ್ಟ ಆಗ್ಲಿಲ್ಲ ದೇಶದಲ್ಲಿ? ನೋಡಿ, ಗುರ್ಗಾಮ್ ಎಲ್ಲ ಮುಳುಗೋಗ್ತಿತ್ತು. ಹಡಗು ಹೋಗೋದೊಂದು ಬಾಕಿ ಇತ್ತಲ್ಲಿ, ಹಡಗು ಅಂತ ಹೇಳ್ಬಿಡಿ, ದೋಣಿ ಎಲ್ಲ ಹಡಗು ಒಂದು ಬರ್ಬೇಕಾಗಿತ್ತಲ್ಲಿ. 1.5 ನಿಮಿಷದ ಪ್ರತಿಭಟನೆ ಕಾಂಗ್ರೆಸ್ ಇಷ್ಟ ಆಗ್ಲಿಲ್ಲ. ಇವರು ಸಿಮೆಂಟ್ ಮಣ್ಣು ಎತ್ಕೊಂಡು ನಿಂತಿದ್ದಾರೆ ರೋಡಲ್ಲಿ. ಬಿಜೆಪಿ ಅವ್ರಿಗೆ ಮಾಡುವ ನೈತಿಕತೆ ಇಲ್ಲ, ಬರೀ ಅವರು ಮಾಧ್ಯಮದ ಮುಂದೆ ನಿಂತ್ಕೊಂಡು ಶೋ ಕೊಡ್ತಾರೆ. ಅವ್ರಿಗೂ ಅಧಿಕಾರ ಇದೆ, ಅಶೋಕ್ ಅವ್ರಿಗೂ. ವೆಂಕಟೇಶ್ ಅವರು ಪ್ರತಿಭಟನಾ ನಿಸ್ಸೀಮರು ನೀವು ಅಂತ ಪ್ರೊಟೆಸ್ಟ್ ಮಾಡೋದು ರೆಕಾರ್ಡ್ ಸ್ಟ್ರೈಟ್. ಇವರೇನು 50 ಕೋಟಿ 25 ಕೋಟಿ ಹೇಳಿದ್ದಾರೆ. 50 ಕೋಟಿ ಆಡಳಿತ ಪಕ್ಷದ ಶಾಸಕರಿಗೆ, 25 ಕೋಟಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ಇದುವರೆಗೂ ಸರ್ಕಾರದಿಂದ1 ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ. ಇದು ಇಟ್ಸ್ ಆನ್ ಫ್ಯಾಕ್ಟ್. ಅದು ನಮ್ಮ ಪೇಪರ್ ಮೇಲಿದೆ, ಅದು ಪೇಪರ್ ಮೇಲಿದೆ. ಇವತ್ತು 13/8/20 13ನೇ ತಾರೀಕು ಆಗಸ್ಟ್ 25ಕ್ಕೆ ಸರ್ಕಾರ ಹಿಂದುಳಿದ ಆಯೋಗಕ್ಕೊಂದು ವರದಿಯನ್ನು, ಒಂದು ಆದೇಶವನ್ನು ಕೊಡುತ್ತೆ, ನೀವು ಕಂಡಕ್ಟ್ ಮಾಡಿ. 22/8ಕ್ಕೆ ಆಯೋಗ ಅಂದ್ರೆ ವಿತಿನ್ 7 days ಅಲ್ಲಿ ಅವರು 1450 ಜಾತಿಗಳನ್ನ ಪೇಪರ್ ಪಬ್ಲಿಕೇಶನ್ ಕೊಡ್ತಾರೆ. ಕೊಟ್ಟು ನೀವು ಅಬ್ಜೆಕ್ಷನ್ ಕೊಡಿ ಅಂತ ಕೇಳ್ತಾರೆ. ಅದ್ರಲ್ಲಿ 56 ಜಾತಿಗಳನ್ನ ಲಿಂಗಾಯತ ಕ್ರಿಶ್ಚಿಯನ್, ಕುರುಬಾ ಕ್ರಿಶ್ಚಿಯನ್, ದಲಿತ್ ಕ್ರಿಶ್ಚಿಯನ್, ಆದಿ ಕರ್ನಾಟಕ ಕ್ರಿಶ್ಚಿಯನ್, ಒಲೆಯಾ ಕ್ರಿಶ್ಚಿಯನ್ ಅಂತ ಮಾಡಿರ್ತಾರೆ. ಬಿಜೆಪಿ ಆಯೋಗ ಹೋಗಿ ಅವ್ರಿಗೊಂದು ಮನವಿ ಕೊಟ್ಟಾಗ ಅವರು ಕೇವಲ 36 ಜಾತಿಗಳನ್ನ, ಮೇಲ್ವರ್ಗದ ಜಾತಿಗಳನ್ನು ಮಾತ್ರ ಕ್ರಿಶ್ಚಿಯನ್ ತೆಗಿತಾರೆ. ಮತ್ತೆ ಇನ್ನೊಂದು ನಿಯೋಗ ಹೋಗ್ತದೆ, ನಮ್ಮ ಚಲವಾದಿ ನಾರಾಯಣಸ್ವಾಮಿ ಮತ್ತೆ ಇತರ ಪ್ರಮುಖರ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಹೋಗಿ ಗಲಾಟೆ ಮಾಡಿದ ಮೇಲೆ ಅವರಿನ್ನ ಇದ್ದಿರ್ತಕ್ಕಂಥ 13 ಜಾತಿಗಳನ್ನ ತೆಗಿತಾರೆ. ಅಂದ್ರೆ ಇವ್ರದ್ದು ಏನು ತುಷ್ಟೀಕರಣ ಅಂತಂದ್ರೆ, ಈ ಒಂದು ವ್ಯವಸ್ಥೆನಲ್ಲಿ ಜನರ ಮಧ್ಯೆ ಒಂದು ದ್ವೇಷವನ್ನ ಬೆತ್ತಬೇಕು ಅನ್ನೋ ಒಂದು ಹುನ್ನಾರ ಇವ್ರದ್ದು. ಒಟ್ಟಿಗೆ ತೆಗಿಬೋದಾಗ 56 ಹೆಸರು ತೆಗೀರಿ ಅಂದ್ರೆ ತೆಗಿಲಿಲ್ಲ. ಮೊದಲು ಅವರು ತೆಗೆದು ಆಮೇಲೆ ಇವ್ರದ್ದು ತೆಗೆದ್ರು. ಇವರ ಉದ್ದೇಶ ಏನು? ಹಿಂದೂಗಳಿಗೆ ಅನ್ಯಾಯ ಮಾಡಬೇಕು ಅಂತ. ಅಂದ್ರೆ ಈ ಒಟ್ಟಾರೆ ದತ್ತಾಂಶವನ್ನ ತಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳುವಂತ ಹುನ್ನಾರ ಈ ಸರ್ಕಾರದಲ್ಲಿತ್ತು. ನಾನೊಂದು ಹೇಳ್ತೀನಿ ನಿಮಗೆ,
ಇಷ್ಟು ಬೇಗ ಮಾಡ್ಲಿಕ್ಕೆ ಅವಶ್ಯಕತೆ ಏನಿತ್ತು ನಿಮಗೆ? ನಿಮಗೆ ಗೊತ್ತಿದೆ ಇವತ್ತಿಗೆ 3ನೇ ದಿವಸಕ್ಕೆ ಅಂಕೆ ಸಂಖ್ಯೆಗಳ ಪ್ರಕಾರ, ತಮ್ಮ ವರದಿ ಪ್ರಕಾರ 3 ದಿನಕ್ಕೆ ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು 1,81,000. ನಿಮಗೆ ಗೊತ್ತಿರಲಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗ ಸುಮಾರು 60 ದಿನ ತಗೊಂಡು 1,05,00,000 ಮಾಡ್ಲಿಕ್ಕೆ ಸಂಪೂರ್ಣವಾಗಿ ಆಗ್ಲಿಲ್ಲ ಅವ್ರ ಕೈಲಿ. ಅಂತದನ್ನ ನೀವು 7 ಕೋಟಿ ಜನಸಂಖ್ಯೆ ಇರತಕ್ಕಂಥ ಕರ್ನಾಟಕ ರಾಜ್ಯವನ್ನ 15 ದಿವಸದಲ್ಲಿ ಮಾಡ್ತೀವಿ ಅಂತ ಹೊರಟಿದ್ದೆಲ್ಲ ಯಾವ ವೈಜ್ಞಾನಿಕ ಆಧಾರದ ಮೇಲೆ ಹೊರಟಿದ್ದೀರಿ ನೀವು? ಯಾವ ಇದನ್ನ ಮಾಡಿದಿರಿ? ನೀವು ಮಾಡಲ್ಲ, ಮಾಡೋರು ನೋಡು ಸಹಿಸಲ್ಲ ನೀವು ಅಂತ ನೀವು ಮಾಡಿದ್ರಾ? ದಯವಿಟ್ಟು ಕ್ಷಮಿಸಿ. ಕಾಂತರಾಜು ಆಗ ಮಾಡಿತ್ತು, ನಿಮ್ಮ ಸರ್ಕಾರ ಮೇಲೆ ಬಂದಿದ್ದು ಏನ್ ಕಂಪ್ಲೀಟ್ ಮಾಡಿದ್ರಿ ನೀವು? ಬಿಟ್ರಿ ಅಲ್ಲಿಗೆ. ಅದಲ್ಲ ಪ್ರಶ್ನೆ, ಅದಲ್ಲ ಒಂಥರ ಅದು ಉತ್ತಕ್ಕೆ ಯಾಕಪ್ಪ ನನ್ನ ಕೈ ಹಾಕ್ಲಿ ಅಂತ. ಪ್ರಶ್ನೆ ಅದಲ್ಲ. ನೀವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿ. ನಿಮ್ಗೆ ಇನ್ನೊಂದು ಹೇಳ, ನಾನು ನೀವು ಕರೆಕ್ಟ್ ಆಗಲ್ಲ ಅಂತಾನೆ ಬಿಟ್ಬಿಟ್ರೆ ಅದನ್ನ ಅಂತ. ಸಾಂವಿಧಾನಿಕವಾಗಿ ಯಾವುದೇ ಇದು ನಿಮಗೆ ರೈಟ್ ಇಲ್ಲ ನೀವು ಕಂಡಕ್ಟ್ ಮಾಡ್ಲಿಕ್ಕೆ. ಕೇಂದ್ರ ಸರ್ಕಾರ ಇದ್ರು, ಬೊಮ್ಮಾಯಿ ಅವರಿದ್ರು, ಕುಮಾರಸ್ವಾಮಿ ಅವರಾದ್ರು, ಮೈತ್ರಿ ಸರ್ಕಾರಗಳಾಯ್ತು. ಸೆನ್ಸಸ್ ಆಕ್ಟ್ 1948 ಪ್ರಕಾರ ಪಾಪ್ಯುಲೇಷನ್ ಸರ್ವೆ ಮಾಡ್ಲಿಕ್ಕೆ ಇರತಕ್ಕಂಥದ್ದು ಅಧಿಕಾರ ಕೇಂದ್ರ ಸರ್ಕಾರಕ್ಕೆ. ಅದು ಆಗ್ಲೇ ಕೇಂದ್ರ ಸರ್ಕಾರ 16/6/2025 ಆಗ್ಲೇ ನೋಟಿಫಿಕೇಶನ್ ಮಾಡಿದೆ. ನೀವು ನೋಡಿ, ಆಯ್ತು. ಯಾವಾಗ ಶುರು ಮಾಡೋದವರು? ಮಾಡ್ತಾರೆ 2028 ಜನವರಿಗೆ. ಮಾಡ್ತಾರೆ 2028 ಜನವರಿಗೆ. ನಾಗಮೋಹನ್ ದಾಸ್ ರವರ ಆಯೋಗದ ವರದಿ 160 ಕೋಟಿ ರೂಪಾಯಿ ಕಟ್ಟಿ ಏನು SCP ದಲಿತರ ಹಣವನ್ನ ಮಾಡಿದ್ರು, ಆ 1 ಕೋಟಿ 10 ಲಕ್ಷ ಜನ ಮತ್ತೆ ಇನ್ನೊಂದ್ಸರಿ ಯಾಕೆ ಮಾಡ್ತಾ ಇದ್ದೀರಿ ನೀವು? ನಿಮ್ಗೆ ಅವಶ್ಯಕತೆ ಏನಿದೆ? ಹಿಂದುಳಿದ ಆಯೋಗಕ್ಕೂ ಮತ್ತೆ ದಲಿತರ ಆಯೋಗಕ್ಕೂ ಏನು ಸಮಸ್ಯೆ, ಏನು ಸಂಬಂಧ ಏನು? ನೀವು ಹಿಂದುಳಿದ ವರ್ಗಗಳನ್ನು ಮುಂದುವರಿಸಬೇಕು, ಸಾಮಾಜಿಕ ವೆಂಕಟೇಶ್ ಅವರ ಇನ್ನೊಂದು ಪ್ರಶ್ನೆ ಏನಿದೆ ಅಂದ್ರೆ, ಹಿಂದುಳಿದ ವರ್ಗಗಳ ಆಯೋಗ ಅದಕ್ಕೊಂದು ವ್ಯಾಪ್ತಿ ಅಂತ ಇರುತ್ತೆ. ಅಲ್ಲಿ ಸೆನ್ಸಸ್ ಮಾಡೋದು ಬಿಟ್ಬಿಟ್ಟು ಎಲ್ಲಾರನ್ನೂ ಮಾಡ್ತೀವಿ ಅಂತ ಹೇಳಿದ್ರೆ ಅದೆಂಗೆ ಅಂತ ಕೂಡ ಒಂದು ಕ್ವಶನ್ ಬಂತು ಇಲ್ಲಿ. ಹೌದು, ಈಗ 150 ಹಿಂದುಳಿದ ವರ್ಗಗಳ ಆಯೋಗದ ಮಿತಿ ಎಷ್ಟು, ವ್ಯಾಪ್ತಿ ಎಷ್ಟು, ಎಷ್ಟು ಕ್ಯಾಸ್ಟ್ಗಳು ಬರ್ತಾವ ಅದಕ್ಕೆ? ಅದು ಬಿಟ್ಬಿಟ್ಟು ಅದ್ರ ಆಚೆಗೂ ಹೋಗ್ತಿದ್ದಾರೆ ಇವರು ಅಂತ. ಹೌದು, ನೀವು SC/ST ಮಾಡಕ್ ನಿಮ್ಗೆ ಏನು ಅವಶ್ಯಕತೆ ಇದೆ? ನಿಮ್ಗೆ ಈಗಾಗಲೇ ನಾಗಮೋಹನ್ ದಾಸ್ ಅವರ ವರದಿ ನಿಮ್ ಮುಂದೆ ಇದೆ. ಅದನ್ನ ನೀವು ಮತ್ತೆ 150 ಕೋಟಿ ರೂಪಾಯಿ ಯಾಕೆ ದುಡ್ಡು ಸಾರ್ವಜನಿಕ ಹಣವನ್ನು, ತೆರಿಗೆ ಹಣವನ್ನು ಹಾಳು ಮಾಡ್ತೀರಿ? ಯಾವ ಉದ್ದೇಶ ಇದೆ? ನಿಮ್ಗೆ ಯಾಕೆ ಬೇಕು ಉಸಾಬರಿ SC/ST? ಅಲ್ಲೇ ಸರಿಗೆ ಆಗ್ತಾ ಇಲ್ಲ. 2.5 ವರ್ಷ ಆದ್ಮೇಲೆ ನೀವು ಕಮಿಷನ್ ಚೇರ್ಮನ್ ಇವತ್ತು ಅಪಾಯಿಂಟ್ ಮಾಡಿದಿರಿ. ಒಟ್ಟು ದಿನೇಶ್ ಅವರೇ, ಈಗ ಈ ಒಂದು ಸರ್ವೆ ಆಗಬಾರ್ದು ಅಂತನಾ ಇದು ಓವರ್ ಆಲ್ ಆಗಿ? ಈ ಲೇಟಾಗಿ ಮಾಡಲಿ, ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ಮಾಡಲಿ ಅಂತೆಲ್ಲ ಮಾಡುವುದು. ಈ ಸಮಾಜದ ಉನ್ನತ ವರ್ಗಗಳು, ಮೇಲ್ವರ್ಗಗಳು ಇದ್ರ ಬಗ್ಗೆ ಅಸಮಾಧಾನಗೊಂಡಿವೆ. ಜೊತೆಗೆ ಟಾಪ್ 1, ಟಾಪ್ 2, ಟಾಪ್ 3 ಅಂತ ಯಾವ್ಯಾವ ಜಾತಿಗಳು ಭಾವಿಸಿದ್ವೋ ಅವರಿಗೆ ಸಂಖ್ಯೆಗಳು ಕಡಿಮೆ ಆಗುವಂಥ ಅಪಾಯ ಇದೆ. ಆ ಕಾರಣಕ್ಕೆ ವಿರೋಧ ಬರ್ತಿದೆ ಅಂತನಾ? ವಿರೋಧ ಅಂದರೆ ಇವತ್ತು ಈಗ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಕೇಳಿದ್ರೆ ಅವರು, ಇವ್ರು ಯಾರ್ರೀ ಎಲ್ಲ ಜಾತಿದ್ ಮಾಡಕ್ಕೆ ಇವರು ಈ ಒಂದು ಆಯೋಗಕ್ಕೆ ಏನು ಸಂಬಂಧ ಇದೆ ಅಂತ ಹೇಳಿದ್ರು. ಸರ್, ಕ್ಯಾಸ್ಟ್ ಈಸ್ ಎ ಪಾರ್ಟ್ ಆಫ್ ಪೊಲಿಟಿಕ್ಸ್. ಇವತ್ತು ಕ್ಯಾಸ್ಟ್ ಏನಾಗಿದೆ, ಇಸ್ ಎ ಪಾರ್ಟ್ ಆಫ್ ಪೊಲಿಟಿಕ್ಸ್. ವಿಷಯಕ್ಕೆ ಬಂದ್ರಿ, ಮೇಜರು ಇವತ್ತು ಪಾಲಿಟಿಕ್ಸ್ ನಡೀತಾ ಇರೋದೇ ಕ್ಯಾಸ್ಟ್ ಮೇಲೆ. ಇವತ್ತು ಸಿದ್ದರಾಮಯ್ಯನವರು ಟೋಟಲ್ ಪಾಪ್ಯುಲೇಷನ್ನ ಡಿವೈಡ್ ಮಾಡಿರೋದು ಐಯಿಂದ ಮತ್ತು ಜಿಲೇಬಿ. ಐಯಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಜಿಲೇಬಿ ಅಂದರೆ ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು ಅಂತ ಡಿವೈಡ್ ಮಾಡ್ಕೊಂಡು ಆಳ್ತಾವ್ರು. ಈಗ BJP ಅವರು ಹಿಂದೂ, ಮುಸ್ಲಿಂ ಅಂತ ಡಿವೈಡ್ ಮಾಡಿ ಆಳ್ತಾರೆ. ಇದೇ ರೀತಿ ಸಿದ್ದರಾಮಯ್ಯನವರು ಇವತ್ತು ರಾಜ್ಯ ಆಳ್ತಾ ಇರೋದು ಐಯಿಂದ ಜಿಲೇಬಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ಇವತ್ತು ಅವ್ರ ಕಾನ್ಸೆಪ್ಟ್ ಗ್ಯಾರಂಟಿ ಬರ್ತಿಲ್ಲ ಅಂತ ನೀವು ಹೇಳೋದು. ಇವತ್ತು ನಾವು ಹೇಳ್ತಾ ಇರೋದು ಐದಿಂದ ಬಂದ್ಬಿಟ್ಟು ನಿಮ್ಗೆ ಗೌಡ, ಲಿಂಗಾಯತ, ಬ್ರಾಹ್ಮಣ 5 ಗ್ಯಾರಂಟಿಗಳು ಅವ್ರಿಗೆ ಬಂದಿದ್ಯಾ ಬಂದಿಲ್ವಾ? ಡಿವೈಡ್ ಮಾಡಿದ್ದೆ ನಿಜ ಆದ್ರೆ ಸರ್, ಆಡಳಿತ ಬೇರೆ, ನೀವು ಕೊಡೋ ಗ್ಯಾರಂಟಿ ಬೇರೆ. ಗ್ಯಾರಂಟಿ ಎಲ್ರಿಗೂ ಕೊಡಬಹುದು, ಇನ್ನೊಂದು ಮಾಡಬಹುದು. ರಾಜಕೀಯದಲ್ಲಿ ಬರೋದು ಓಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಮ್ಯಾಟ್ರು. ನೀವು ಓಟ್ ಒತ್ತೋದು. ಇವ್ರು ಏನಂತ ಬಿಂಬಿಸ್ಕೊತಾ ಇರೋದು, ನಾನು ಅಹಿಂದ ನಾಯಕ. ಇವತ್ತು ನೆಕ್ಸ್ಟ್ DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಕೊಡಬೇಕು ಅಂದ್ರೆ ಅವ್ರು ಜಿಲೇಬಿ ನಾಯಕ ಆಗ್ಬಿಡ್ತಾರೆ, ಅಹಿಂದ ನಾಯಕದಿಂದ ಆಚೆ ಹೋಗ್ಬಿಡ್ತಾರೆ. ಈಗ ನೀವು ಸೆನ್ಸಸ್ ಮಾಡ್ಬಿಟ್ಟು ಏನಾದ್ರು ಒಕ್ಕಲಿಗರು ಕಡಿಮೆ ಇದಾರೆ ಅಂದ್ರೆ, ಇವ್ರಿಗೆ ಬಲ ಇಲ್ಲಪ್ಪ, ನನ್ಗೆ ಎಲ್ಲ ಬಲ ಇರೋದು, ಶಾಸಕರ ಬೆಂಬಲನೂ ನನಗೆ ಇದೆ, ಜಾತಿನೂ ನನಗೆ ಇದೆ, ನಾನೇ CM ಆಗಿ ಮುಂದುವರಿತೀನಿ ಅಂತಲೂ ಹೇಳ್ಬೋದು. ಈ ಎಲ್ಲ ಒಂದು ಕಾನ್ಸೆಪ್ಟ್ ಇದೆ. ಮತ್ತೆ ಇನ್ನೂ ಒಂದು ಇದ್ರೊಳಗಡೆ ಸ್ಟ್ರಾಟಜಿ ಇದೆ ಸಿದ್ದರಾಮಯ್ಯನವ್ರದ್ದು. ಅವರು ಬಹಳ ಮೆಚ್ಯೂರ್ಡು ಮತ್ತೆ ಬುದ್ಧಿವಂತರು. ಇವತ್ತು ಪ್ರೆಸೆಂಟ್ ಸಮಸ್ಯೆಗಳನ್ನ ಡೈವರ್ಟ್ ಮಾಡಕ್ಕೆ ಯಾವ್ದಾದ್ರು ಒಂದು ವಿಷಯನ ಸಮಾಜದಲ್ಲಿ ತಂದು ಬಿಡ್ತಾ ಇರ್ತಾರೆ. ಅದಕ್ಕೆ ನೀವು ಈಗ ನಡೆದಂತ ವಿಚಾರಗಳೇ ಗೊತ್ತಿರ್ಬೋದು. ಇವತ್ತು ಈ ಜಾತಿ ಸಮೀಕ್ಷೆನೂ ಕೂಡ ಅದೇ ಕಾನ್ಸೆಪ್ಟ್ ಅಲ್ಲಿ ಪ್ರೆಸೆಂಟ್ ಸ್ಟೇಟ್ ಪ್ರಾಬ್ಲಮ್ನ ಮಾಸ್ಕಿಂಗ್ ಮಾಡೋದಕ್ಕೆ ಈ ಸೆನ್ಸಸ್ನ ಆಚೆ ತೆಗೆದಿದ್ದಾರೆ.